ಹಾಯ್ ಟೀಮ್, ಇವತ್ತು ನಾವು TSX M-Power ಸೆಕೆಂಡ್ರಿ ಪಾಸ್ಬುಕ್ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಸೆಕೆಂಡ್ರಿ ಪಾಸ್ಬುಕ್ ಅಪ್ಡೇಟ್ ಕೇವಲ TSX ಮಾತ್ರ ಅಲ್ಲ, ASM ಲೆವೆಲು, TSX ಲೆವೆಲು, ಡಿಸ್ಟ್ರಿಬ್ಯೂಟರ್ ಲೆವೆಲು ಮತ್ತು DSC ಲೆವೆಲು ಆಗಿರುತ್ತೆ. ಮೊದಲನೇದಾಗಿ ನಾವು TSM M-Power ಲಾಗಿನಲ್ಲಿ ಮೆನು ಲ್ಯಾಡರ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಕೆಂಡ್ರಿ ಪಾಸ್ಬುಕ್ಕನ್ನು ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ರಿ ಪಾಸ್ಬುಕ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಡ್ಯಾಶ್ಬೋರ್ಡಲ್ಲಿ ಲಾಸ್ಟ್ ಅಪ್ಡೇಟ್ ಯಾವ ಡೇಟಾ ಯಾವ ದಿನ ಆಗಿದೆ ಮತ್ತು ಟೈಮಿಂಗು ಅದು ಕಾಣಸಿಗುತ್ತದೆ. ಇದಲ್ಲದೆ TSX ಲಾಗಿನಲ್ಲಿ FTD ಮತ್ತು MTD ಅಂಥೇಳಿ ಟ್ರಾನ್ಸಾಕ್ಷನ್ ಸಮ್ರಿ ಇದೆ. ಇವಾಗ ನಾವು FTD ಅನ್ನು ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಫಾರ್ ದ ಡೇ ಎಷ್ಟು 18 ಟ್ರಾನ್ಸಾಕ್ಷನ್ ಆಗಿದೆ, 91,029 ಅಮೌಂಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗಿದೆ. ಸೊ ಈ 18 ಟ್ರಾನ್ಸಾಕ್ಷನು ಮತ್ತು ಈ ಅಮೌಂಟು ಅಟೋಸಿಟಿಸಿಂದ ಎಷ್ಟು ಕೌಂಟ್ ಆಗಿದೆ ಮತ್ತು ಅಮೌಂಟು, STKಯಿಂದ ಎಷ್ಟು ಕೌಂಟ್ ಆಗಿದೆ ಮತ್ತು ಅಮೌಂಟು, ಆ್ಯಡ್ ಬ್ಯಾಲೆನ್ಸಿಂದ ಎಷ್ಟಾಗಿದೆ ಕೌಂಟು ಮತ್ತು ಅಮೌಂಟು, ಡಿಜಿಟಲ್ ಟ್ರಾನ್ಸ್ಫರಿಂದ ಎಷ್ಟಾಗಿದೆ ಕೌಂಟು ಮತ್ತು ಅಮೌಂಟು, ಇದೆಲ್ಲ ಕಾಣಸಿಗುತ್ತದೆ. ಅಟೋಸಿಟಿಸಿ ಅಂದರೆ ಅಟೋಸಿಟಿಸಿಂದ ಆಗಿರ್ಬೋದು, STK ಅಂದರೆ STK ಥ್ರೂ ನೀವು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವುದು, ಆ್ಯಡ್ ಬ್ಯಾಲೆನ್ಸ್ ಅಂದರೆ ಆ್ಯಡ್ ಬ್ಯಾಲೆನ್ಸಿಂದ ರೇಜರ್ ಪೇಯಿಂದ ಅವರು ರಿಟೇಲರ್ ಆ್ಯಡ್ ಮಾಡ್ಕೋತಾರಲ್ಲ ಆ ಟ್ರಾನ್ಸಾಕ್ಷನು. ಮತ್ತು ಡಿಜಿಟಲ್ ಅಂದರೆ M-Power ಆ್ಯಪಿಂದ ಆಗಿರುವಂಥ ಟ್ರಾನ್ಸಾಕ್ಷನ್ಗಳು. ಇದಷ್ಟಲ್ಲದೆ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಲಾಸ್ಟ್ ಮಂತ್ ಫುಲ್ಲು ಎಷ್ಟು ಟ್ರಾನ್ಸಾಕ್ಷನ್ ಕೌಂಟ್ ಆಗಿದೆ ಮತ್ತು ಎಷ್ಟು ಅಮೌಂಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗಿದೆ ಅದು ಕಾಣುತ್ತದೆ. ಅದಲ್ಲದೆ ಲಾಸ್ಟ್ ಮಂತ್ ಟಿಲ್ ಡೇಟ್, ಹೋದ ತಿಂಗಳು ಇದೇ ಡೇಟಿಗೆ ಎಷ್ಟು ಟ್ರಾನ್ಸಾಕ್ಷನ್ ಕೌಂಟ್ ಆಗಿತ್ತು ಮತ್ತು ಅಮೌಂಟು ಇಲ್ಲಿ ಕಾಣಸಿಗುತ್ತದೆ. ಇದಲ್ಲದೆ ಮತ್ತೆ ಕೆಳಗೆ ಡ್ರಾಪ್ ಡೌನನ್ನು ಡ್ರಿಲ್ ಡೌನ್ ಮಾಡಿದಾಗ ಆ TSMಗೆ ಎಷ್ಟು ಡಿಸ್ಟ್ರಿಬ್ಯೂಟ್ರು ಮ್ಯಾಪಿಂಗಲ್ಲಿದ್ದಾರೆ ಅಂತ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು ಮತ್ತು VDSನು ಕಾಣ್ಬೋದು. ಅಥವಾ ನೀವು ಲಿಸ್ಟ್ ಆಫ್ ಡಿಸ್ಟ್ರಿಬ್ಯೂಟ್ರಲ್ಲಿ ಡಿಸ್ಟ್ರಿಬ್ಯೂಟರ್ ಹೆಸರು ಅಥವಾ ಮೊಬೈಲ್ ನಂಬರು ಹಾಕಿ ಸರ್ಚ್ ಮಾಡ್ಬೋದು. ಎಕ್ಸಾಂಪಲು, ಈ ಗುರು ಎಂಟರ್ಪ್ರೈಸ್ ಅಂಡರ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಅವ್ರ ಅಂಡರ್ ಇರುವಂಥ DSN ಹೆಸರು ಮತ್ತು ಅವರ ನಂಬರು ಕಾಣುತ್ತದೆ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ ನಾನು ಗುರು ಎಂಟರ್ಪ್ರೈಸಸ್ಸನ್ನು V1 ಕ್ಲಿಕ್ ಮಾಡ್ತೀನಿ. V1 ಕ್ಲಿಕ್ ಮಾಡಿದಾಗ ಲಾಸ್ಟ್ ಅಪ್ಡೇಟ್ ಯಾವ ಡೇಟಿಗೆ ಆಗಿದೆ ಮತ್ತು ಎಷ್ಟು ಗಂಟೆ ಆಗಿದೆ ಅಂತ ಕಾಣುತ್ತೆ. ಅದಲ್ಲದೆ ಈ ಟೈಮು ಅಂದರೆ 23ನೇ ತಾರೀಕು ಡಿಸೆಂಬರ್ 23ನೇ ತಾರೀಕು 2:34ಗೆ ಈ ಟಾಪ್ ಲೈವ್ ಬ್ಯಾಲೆನ್ಸು 5,61,051 ರೂಪಾಯಿ ಲೈವ್ ಬ್ಯಾಲೆನ್ಸ್ ಇದೆ ಅಂತ ಇಲ್ಲಿ ಕಾಣಸಿಗುತ್ತದೆ. ಕೆಳಗಡೆ ಟ್ರಾನ್ಸಾಕ್ಷನ್ ಸಮ್ಮರಿ, ಫಾರ್ ದ ಡೇಟ್ ಎಷ್ಟಾಗಿದೆ, ಎಷ್ಟು ಕೌಂಟ್ ಆಗಿದೆ, ಅದನ್ನು ನೀವು ಎಲ್ಲ ಟ್ರಾನ್ಸಾಕ್ಷನ್ ಕೌಂಟು ನೋಡ್ಬೋದು, ಅಮೌಂಟು ನೋಡ್ಬೋದು. ಮತ್ತು MTD ಮಂತ್ ಟು ಡೇಟ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಅದು ಯಾವ ರೂಪದಲ್ಲಿ, ಅಟೋಸಿಟಿಸು, STK, ಆ್ಯಡ್ ಬ್ಯಾಲೆನ್ಸು, ಡಿಜಿಟಲ್ ಅದನ್ನು ಕಾಣುತ್ತೆ. ಅದಲ್ಲದೆ ಪಾಸ್ಟ್ ಮಂತ್ ಸಮ್ರಿನೂ ಇಲ್ಲಿ ಕಾಣಸಿಗುತ್ತದೆ. ಓಕೆ, ಇದಲ್ಲದೆ ಫಾರ್ ದ ಡೇಟ್ ನಾನು ಸೆಲೆಕ್ಟ್ ಮಾಡಿದರೆ ಫಾರ್ ದ ಡೇಟ್ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಆಕ್ಟಿವ್ ಔಟ್ಲೆಟ್ ಕೌಂಟು 7/741, 740 7 ಔಟ್ಲೆಟಿಂದ ಇವತ್ತು ಟ್ರಾನ್ಸಾಕ್ಷನ್ ಆಗಿದೆ. ಅದ್ರದ್ದು ಡೇಟ್ ವೈಸು ಬರುತ್ತೆ. ಓಕೆ, ಡೇಟ್ ವೈಸು ಔಟ್ಲೆಟು, ಮೊಬೈಲ್ ನಂಬರು ಮತ್ತು ಹೆಸರು, ಟ್ರಾನ್ಸ್ಫರ್ ಅಮೌಂಟು, ಬ್ಯಾಲೆನ್ಸು ಎಷ್ಟಿದೆ, ಯಾವ ಟೈಪು ಟ್ರಾನ್ಸಾಕ್ಷನ್ ಆಗಿದೆ, ಡಿಜಿಟಲ್ಲು, ಆ್ಯಡ್ ಬ್ಯಾಲೆನ್ಸು ಅಥವಾ ಅಟೋಸಿಟಿಸಿ, ಇದನ್ನೆಲ್ಲ ನಾವು FTD ಅಲ್ಲಿನೂ ನೋಡ್ಬೋದು. ಇದಲ್ಲದೆ ನಾವು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಅಮೌಂಟು, ಟ್ರಾನ್ಸಾಕ್ಷನ್ ID ಹಾಕಿನೂ ನೋಡ್ಬೋದು. ಅದಲ್ಲದೆ ಮತ್ತೆ ನಾವು ಕೇವಲ ಅಟೋಸಿಟಿಸಿ ಬೇಕಾದರೆ ಅಟೋಸಿಟಿಸಿನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದರೆ ಕೇವಲ ಅಟೋಸಿಟಿಸಿ ನೋಡ್ತೀರಾ, ಬೇಡ ನನಗೆ ಕೇವಲ ಡಿಜಿಟಲ್ ಅಂತ ಕ್ಲಿಕ್ ಮಾಡಿ ಡಿಜಿಟಲ್ ಅಂತ ಸೆಲೆಕ್ಟ್ ಮಾಡಿದಾಗ ಡಿಜಿಟಲ್ ಯಾವ್ದು ಟ್ರಾನ್ಸಾಕ್ಷನ್ ಆಗಿದೆ ಫಾರ್ ದ ಡೇಟ್ ಅದನ್ನು ನೋಡ್ಬೋದು. ಅದಲ್ಲದೆ ಆ್ಯಡ್ ಬ್ಯಾಲೆನ್ಸ್ ಕೇವಲ ನೋಡಬೇಕಂದ್ರೆ ಬರೀ ಆ್ಯಡ್ ಬ್ಯಾಲೆನ್ಸನ್ನು ನಾವು ಇಲ್ಲಿ ನೋಡ್ಬೋದು ಫಾರ್ ದ ಡೇಟ್. ಇದು ನಾನು ಸೆಲೆಕ್ಟ್ ಮಾಡಿದ್ದು ಫಾರ್ ದ ಡೇಟ್. ಇಲ್ಲಾಂದರೆ ನೀವು ಎಲ್ಲನೂ ಸೆಲೆಕ್ಟ್ ಮಾಡಿದರೆ ಅಟೋಸಿಟಿಸಿ, ಡಿಜಿಟಲ್ಲು, ಆ್ಯಡ್ ಬ್ಯಾಲೆನ್ಸು ಎಲ್ಲನೂ ಡೀಟೇಲ್ ಆಗಿ ಕಾಣುತ್ತದೆ. ಇದು ಫಾರ್ ದ ಡೇಟ್. ಅದೇ ರೀತಿ ನಾನು MTD ಕ್ಲಿಕ್ ಮಾಡಿದರೆ MTDಯಲ್ಲಿ ಆಕ್ಟಿವ್ ಔಟ್ಲೆಟ್ ಕೌಂಟ್ ಎಷ್ಟಿದೆ, 740. ಅದರಲ್ಲಿ 30 ಔಟ್ಲೆಟಿಂದ ಆ್ಯಡ್ ಬ್ಯಾಲೆನ್ಸು ಅಥವಾ ಅಟೋಸಿಟಿಸು ಅಥವಾ
ಡಿಜಿಟಲ್ ಪೇಮೆಂಟು ಆಗಿದೆ ಅಂತ ಹೇಳ್ತಾ ಇದೆ. ಅದೇ ಲಾಸ್ಟ್ ಮಂತ್ ಟಿಲ್ ಡೇಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಾಗಿದೆ ಅದನ್ನೂ ಇಲ್ಲಿ ನೋಡ್ಬೋದು. ಲಾಸ್ಟ್ ಟೈಮ್ ನಾನು ಹೇಳಿದ ಹಾಗೆ ಇಲ್ಲಿ ನೀವು ಆಟೋ ಸಿ ಟಿ ಸಿ ಬೇಕಾದರೆ ಆಟೋ ಸಿ ಟಿ ಸಿ, ಡಿಜಿಟಲ್ ಬೇಕಾದರೆ ಡಿಜಿಟಲ್ಲು, ಆ್ಯಡ್ ಬ್ಯಾಲೆನ್ಸ್ ಬೇಕಾದರೆ ಆ್ಯಡ್ ಬ್ಯಾಲೆನ್ಸು, ಯಾವುದೇ ರೀತಿ ಸೆಲೆಕ್ಷನ್ ಮಾಡಿಕೊಂಡು ನೀವು ನೋಡಬಹುದು. ಇದು ಎಮ್ ಟಿ ಡಿ ಡೀಟೇಲ್ಸು ಇಲ್ಲಿ ಕಾಣಿಸುತ್ತೆ. ಆಟೋ ಸಿ ಟಿ ಸಿ, ಆ್ಯಡ್ ಬ್ಯಾಲೆನ್ಸು, ಓಕೆ, ಡಿಜಿಟಲ್ ಬ್ಯಾಲೆನ್ಸು, ಡಿಜಿಟಲಿಂದ ಏನು ಟ್ರಾನ್ಸ್ಫರ್ ಆಗಿದೆ, ಔಟ್ಲೆಟ್ ಹೆಸರು, ಮೊಬೈಲ್ ನಂಬರು, ಟ್ರಾನ್ಸ್ಫರ್ ಅಮೌಂಟು, ಬ್ಯಾಲೆನ್ಸ್ ಎಷ್ಟಿದೆ ಅದೆಲ್ಲನೂ ಇಲ್ಲಿ ನೋಡ್ಬೋದು. ಮತ್ತೆ ಬ್ಯಾಕ್ ಬಂದು ನಾನು ಅದೇ ಡಿಸ್ಟ್ರಿಬ್ಯೂಟರ್ ಅಂಡರ್ ಇರುವಂತಹ ಡಿ ಎಸ್ ಸಿಯನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಡಿ ಎಸ್ ಸಿಯನ್ನು ಸೆಲೆಕ್ಟ್ ಮಾಡಿ ಆ ಡಿ ಎಸ್ ಪರ್ಟಿಕ್ಯುಲರ್ ಡಿ ಎಸ್ ಅನ್ನು ಕ್ಲಿಕ್ ಮಾಡಿದಾಗ ಆ ಡಿ ಎಸ್ ಸಿ ಲಾಸ್ಟ್ ಅಪ್ಡೇಟ್ ಯಾವಾಗಾಗಿದೆ ಅಂದರೆ ಇದು ಸೆಕೆಂಡ್ರಿ ಪಾಸ್ ಅಪ್ಡೇಟ್ ಯಾವಾಗಿದೆ ಆ ಡೇಟು ಮತ್ತು ಟೈಮಿಂಗ್ ಕಾಣುತ್ತೆ. ಡಿ ಎಸ್ ಸಿ ಮೊಬೈಲ್ ನಂಬರು, ಹೆಸರು ಕಾಣುತ್ತೆ. ಈ ಟೈಪ್ ಲೈವ್ ಬ್ಯಾಲೆನ್ಸ್ ಎಷ್ಟಿದೆ, ಫಾರ್ ದ ಡೇಟ್ ಎಷ್ಟಾಗಿದೆ, ಪಾಸ್ಟ್ ಮಂತ್ ಸಮ್ರಿ ಏನಿದೆ ಅದನ್ನು ಕಾಣ್ಬೋದು. ಎಮ್ ಟಿ ಡಿನೂ ಏನು ಟ್ರಾನ್ಸಾಕ್ಷನ್ ಅಮೌಂಟ್ ಕೌಂಟ್ ಎಷ್ಟಾಗಿದೆ ಎಷ್ಟಾಗಿದೆ ಅದನ್ನು ನೋಡ್ಬೋದು. ಅಷ್ಟು ಅಲ್ಲದೆ ನಾನು ಆ ಡಿ ಎಸ್ ಸಿಯ ಫಾರ್ ದ ಡೇಟ್ ಟ್ರಾನ್ಸಾಕ್ಷನ್ನು ನೋಡ್ಬೋದು. ಫಾರ್ ದ ಡೇಟ್ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅದನ್ನು ನೋಡ್ಬೋದು. ಮತ್ತು ಎಮ್ ಟಿ ಡಿ ಟ್ರಾನ್ಸಾಕ್ಷನ್ಗಳನ್ನು ನಾನು ಇಲ್ಲಿ ಡಿ ಎಸ್ ಸಿ ವೈಸ್ ನೋಡ್ಬೋದು. ಸೊ ಈ ರೀತಿ ಕೇವಲ ಟಿ ಎಸ್ ಎಮ್ ಮಾತ್ರ ಅಲ್ಲದೆ ನಮ್ಮ ಎ ಎಸ್ ಎಮ್ಮು, ಡಿಸ್ಟ್ರಿಬ್ಯೂಟ್ರು ಮತ್ತು ಡಿ ಎಸ್ ಸಿನೂ ತಮ್ಮ ಎಂಪವರ್ ಲಾಗಿನಲ್ಲಿ ಹೆರಾರ್ಕೆ ಮುಖಾಂತರ ಅವರವರ ಹೆರಾರ್ಕಿಗೆ ಏನು ಬೇಕು ಆ ಸಂಬಂಧಪಟ್ಟ ಡೀಟೇಲ್ಸು ಇಲ್ಲಿ ಸೆಕೆಂಡ್ರಿ ಪಾಸ್ಬುಕ್ದಲ್ಲಿ ಬಂದು ಬಿಟ್ಟಿದೆ.